ತಮಗ್ ಗೊತ್ತಿದೆ, ತಾವು ಪತ್ರಿಕಾ ಉದ್ಯಮದಲ್ಲಿದ್ದವರು. ಸಮಾಚಾರ ಪತ್ರಿಕೆ ಅಂದ್ರೆ ತಮ್ಗ್ ಬಹುಶಃ ಸಮಾಚಾರ ಸತ್ಯ ಅಂತಾನೂ ಕರೀತಾ ಇದ್ರು ಹೌದು. ಮೈಸೂರಿನಲ್ಲಿ. ದೇವರಾಜ ಅರಸ್ ರೋಡ್ ಅಲ್ಲಿ ಒಂದು ಆಫೀಸ್ ಇತ್ತು. ಈ ತರದ್ದೆಲ್ಲ ಕೆಲವೊಂದು ನೋಡ್ತಾ ಇದ್ವಿ. ಮೈಸೂರಿನ ಒಂದು ಪತ್ರಿಕೋದ್ಯಮಕ್ಕೂ ಒಂದು ಇತಿಹಾಸ ಇದೆ ಸರ್. ಆ ಇತಿಹಾಸನ ದಯವಿಟ್ಟು ಹೇಳ್ಬೇಕು ಅಂತ ಹೇಳಿ ತಮ್ಮನ್ನು ಕೇಳ್ಕೊಳ್ತೀನಿ. ಮೈಸೂರಿನ ಪತ್ರಿಕೋದ್ಯಮ ಅಂದ್ರೆ ನಮಗೆ ಪತ್ರಿಕೋದ್ಯಮದ ಬಗ್ಗೆ ನಾವು ಮೂಲಕ ಹೋಗ್ಬೇಕಾದ್ರೆ ನಮಗೆ ಒಂದು ಸಣ್ಣ ಮಟ್ಟದಲ್ಲಿ ಈಗ ನಾವು ಇವ್ರನ್ನ ತಗೋತು ಅಂತಂದ್ರೆ ಈ ಮಿಷನರೀಸ್ ಪೀರಿಯಡ್ ಅಲ್ಲೇ ಇಲ್ಲಿ ವೃತ್ತಾಂತ ಪತ್ರಿಕೆ ಈ ತರದ ಪತ್ರಿಕೆಗಳು ಶುರುವಾಗಿದ್ದು ನಮಗೆ ಗಮನಕ್ಕೆ ಬರುತ್ತೆ. ಇಲ್ಲಿ ವೆಸ್ಟ್ಲಿ ಪ್ರೆಸ್ ಅಂತಿತ್ತು. ವೆಸ್ಟ್ಲಿ ಪ್ರೆಸ್ ಅಲ್ಲಿ ಈಗ ಮಿಷನರಿಗೆ ಸಂಬಂಧಪಟ್ಟ ಹಾಗೆ ಅವರು ಏನು ಒಂದು ಪತ್ರಿಕೆಗಳನ್ನ ಪ್ರಕಟಣೆ ಮಾಡ್ತಾ ಇದ್ರು, ಅವರು ಈ ಮಿಷನರಿ ಅಂದ್ರೆ ಅವರ ಕ್ರಿಶ್ಚಿಯನ್ ಇದನ್ನ ಸ್ಪ್ರೆಡ್ ಮಾಡೋಕೆ, ಜಾಸ್ತಿ ಜನಕ್ಕೆ ತಿಳಿಯುವಾಗ ಮಾಡೋಕೆ, ಪ್ರಚಾರ ಮಾಡೋಕೆ ಅವ್ರ ಅವತ್ತುವೇ ಏನ್ ಈ ಮ್ಯಾಗಝೈನ್ಗಳು ಈ ಪತ್ರಿಕೆಗಳ ತರ್ತಿದ್ರು, ಅವರಿಂದಲೇ ಇದು ಒಂದು ದೃಷ್ಟಿನಲ್ಲಿ ಶುರು ಆಯ್ತು ಮೈಸೂರು ಪ್ರದೇಶದಲ್ಲಿ. ಇದರಲ್ಲಿ ಅವರು ತಮ್ಮ ಇದರದ್ದು ಕ್ರಿಶ್ಚಿಯನ್ ಇದರದ್ದು ಪ್ರಚಾರಕ್ಕೆ ಅಲ್ಲದೆ ಸ್ಥಳೀಯವಾದಿ ಮಾಹಿತಿನೂ ಕೊಡ್ತಾ ಇದ್ರು. ಮಹಾರಾಜರ ಆಡಳಿತದ ಬಗ್ಗೆ ಆಗ್ಲಿ, ಮತ್ತೆ ಸ್ಥಳೀಯ ಪರಿಸ್ಥಿತಿ ಬಗ್ಗೆ ಆಗ್ಲಿ, ಕ್ಷಾಮದ ಬಗ್ಗೆ ಆಗ್ಲಿ, ಜನ ಸಾಕಿದ್ದರಾಗ್ಲಿ, ಅಥವಾ ಇಲ್ಲಿನ ಕಾಯಿಲೆ ಕಸಾಲೆ ಈ ತರದ ಬಗ್ಗೆ ಎಲ್ಲನೂ ಅದರಲ್ಲಿ ವರದಿಗಳನ್ನ ಕೊಡ್ತಾ ಇದ್ರು. ಸೊ ಇದು ಒಂದು ತರ ಜನರಿಗೆ ಆವತ್ತಿನೇ ಇದು ಪತ್ರಿಕೆಗಳಾಗಿ ಕೆಲಸ ಮಾಡ್ತಾ ಇತ್ತು. ನಾನೇ ನೋಡಿದಾಗೆ ಈ ವೃತ್ತಾಂತ ಪತ್ರಿಕೆ ಇರಬೇಕು, ಅದು ಈ ಬ್ರಿಟಿಷರು ಇದು ಮಿಷನರೀಸ್ ಶುರು ಮಾಡಿದಾಗ ಅದನ್ನ ನೋಡಕ್ಕೆ ಹಳ್ಳಿಗಳಿಂದ ಜನ ಬಂದು ಅಲ್ಲಿಗೆ ಹೋಗ್ತಾ ಇಲ್ಲ. ಅದು ಹೆಸರು ವೃತ್ತಾಂತ ವೃತ್ತಾಂತ ಪತ್ರಿಕೆ ಇರಬೇಕು. ನಾನು ಅರ್ತಿದ್ದೀನಿ, ಅದೊಂದು ಕ್ಲಾಸ್. ಆ ಪತ್ರಿಕೆ ನಾನು ಇಲ್ಲಿ ಮುದ್ರಣ ಆಗೋದನ್ನ ನೋಡಕ್ಕೆ, ಆ ಪತ್ರಿಕೆ ಇಲ್ಲಿ ಹೊರಗಡೆ ಬರೋದಕ್ಕೆ ನೋಡಕ್ಕೆ ಹಳ್ಳಿಗಳಿಂದ ಬರ ಜನ ನೋಡಿ ಇದು ಆಸಕ್ತಿ ಇಟ್ಕೊಂಡು ಇದೇನು ಇಂಥದ್ದೆಲ್ಲ ಬರುತ್ತಲ್ಲ, ವಿಚಾರ ಇದರಲ್ಲಿ ಪಬ್ಲಿಷ್ ಮಾಡ್ತಲ್ಲ ಅಂತ ಬಂದು ಅವರು ನೋಡ್ಕೊಂಡು ಹೋಗ್ತಾ ಇದ್ರಂತೆ ಆಸಕ್ತಿಯಿಂದ. ಅದನ್ನ ಅವ್ರು ದಾಖಲೆ ಮಾಡಿದ್ದಾರೆ. ಆವತ್ತಿಗೆ ಆ ಪತ್ರಿಕೆ 13,000 ಏನೋ ಹೋಗ್ತಾ ಇತ್ತಂತೆ. ಸೊ ಹೀಗಾಗಿ ಈ ಪತ್ರಿಕೆಗಳು ಅವರಿಂದಲೇ ಶುರು ಆಗಿತ್ತು. ವ್ಯಕ್ತಿಗತವಾಗಿ ಅಲ್ಲೊಬ್ರು ಇಲ್ಲೊಬ್ರು ಪತ್ರಿಕೆಗಳನ್ನ ಶುರು ಮಾಡಿದ್ರು. ಆದ್ರೆ ನಮಗೊಂದು ವ್ಯವಸ್ಥಿತವಾಗಿ ಒಂದು ಪತ್ರಿಕೆ ಸ್ವಲ್ಪ ಮಟ್ಟಿಗೆ ಈ ಪ್ರಿಂಟಿಂಗು ಮತ್ತೆ ಕಂಪೋಸಿಂಗು ಎಲ್ಲ ಹಾಗೆ ನೋಡಕ್ ಹೋಯ್ತು ಅಂತ ಹೇಳಿದ್ರೆ, ಈ ಪತ್ರಿಕೆಗಳಿಗೆ ಮೂಲವಾದ ಬೇಕಾದ ಸಾಮಗ್ರಿಗಳು ಏನಿದೆ, ಪ್ರಿಂಟಿಂಗ್ ಮೆಷಿನ್ ಆಗ್ಲಿ ಅಥವಾ ನಮಗೆ ಅದಕ್ಕೆ ಬೇಕಾದ ಆವತ್ತು ಮೊಳೆಗಳಾಗ್ಲಿ, ಅವೆಲ್ಲನೂ ಈ ಮಿಷನರೀಸ್ ಇಂದಲೇ ನಾವು ಫಸ್ಟ್ ಬೆಂಗಳೂರು ಬಂತು. ಒಬ್ಬ ಮಿಷನರಿ ಏನ್ ಮಾಡ್ದ, ಅವನು ನೋಡಿ ನಾವು ಇಲ್ಲಿ ಕ್ರಿಶ್ಚಿಯನ್ ಮಿಷನರಿ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ, ನಾವು ಇಲ್ಲಿ ಕ್ರಿಶ್ಚಿಯನ್ ಪ್ರಾಪಗ್ಯಾಂಡ ಮಾಡೋಕ್ಕೋಸ್ಕರ ನಮಗೆ ಅದನ್ನ ಪ್ರಿಂಟ್ ಮಾಡಿ ನಾವು ಜನಗಳಿಗೆ ಕೊಡಬೇಕಾದ್ರೆ ನಮಗೊಂದು ಪ್ರೆಸ್ ಬೇಕು ಅಂತ ಹೇಳಿ ಅಲ್ಲಿ ಇಂಗ್ಲೆಂಡ್ಗೆ ಬರೆದು ಇಂಗ್ಲೆಂಡಿಂದ ಒಂದು ಸಣ್ಣ ಪ್ರಿಂಟಿಂಗ್ ಪ್ರೆಸ್, ಅದಕ್ಕೆ ಬೇಕಾದ ಒಂದು ಮೊಳೆಗಳು ಎಲ್ಲ ತರಿಸ್ಕೊಂಡು ಬೆಂಗಳೂರಲ್ಲಿ ಪ್ರೆಸ್ ಶುರು ಮಾಡಿದ. ಮೊದಲನೇ ಪ್ರೆಸ್ ಅದು ವೆಸ್ಟ್ಲಿ ಪ್ರೆಸ್ ಅಂತ, ಅಲ್ಲಿ ಬ್ಯಾಂಗ್ಳೂರ್ ವೆಸ್ಟ್ಲಿಯನ್ ಮಿಷನ್ ಪ್ರೆಸ್ ಅಂತ ಶುರುವಾಗಿದೆ. ಆ ವೆಸ್ಟ್ಲಿಯನ್ ಪ್ರೆಸ್ ಅಲ್ಲಿ ಶುರುವಾದ ಮೇಲೆ ಅಲ್ಲಿ ಕೆಲವರು ವರ್ಷಗಳು ನಡೆದು ಅಲ್ಲಿ ಈ ಪುಸ್ತಕಗಳು ಪ್ರಚಾರ ಸಾಮಗ್ರಿಗಳು ಏನ್ ಬೇಕು ಎಲ್ಲ ಮಾಡ್ಕೋತಾ ಇದ್ರು. ಆಮೇಲೆ ಯಾವುದೋ ಒಂದು ಕಾರಣಕ್ಕೆ ಅದನ್ನ ಮುಚ್ಚಿ ಆಮೇಲೆ ಮೈಸೂರಲ್ಲಿ ವೆಸ್ಟ್ಲಿ ಪ್ರಿಂಟಿಂಗ್ ಪ್ರೆಸ್ ಅಂತ ನಮ್ಮಲ್ಲಿ ಎಲ್ಲಿ ಶುರು ಮಾಡಿದ್ರು. ಈ ವೆಸ್ಟ್ಲಿ ಚರ್ಚ್ ಇದೆಯಲ್ಲ ಅದರ ಅಲ್ಲಿ ಬೇರೆ ಪುಸ್ತಕಗಳ ಜೊತೆಗೆ ಈ ಪತ್ರಿಕೆಗಳು ಏನಿದೆ, ಈ ಬೆಂಗಳೂರಲ್ಲಿ ಶುರು ಮಾಡಿದ್ರು, ಮೈಸೂರಲ್ಲಿ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಪ್ರಿಂಟ್ ಆಗ್ತಾ ಇತ್ತು, ಮೈಸೂರಲ್ಲಿ ಇಲ್ಲೇ ಪ್ರಿಂಟ್ ಮಾಡಿ ಇವರು ಅದನ್ನ ಹಂಚ್ತಾ ಇದ್ರು. ಅವ್ರ ಮೂಲ ಉದ್ದೇಶ ಅವತ್ತಿದ್ದು ಏನಿದೆ, ಈ ಕ್ರಿಶ್ಚಿಯನ್ ಪ್ರಾಪಗ್ಯಾಂಡ ಆಗ್ಬೇಕು, ಅವರ ಮತದ ಪ್ರಚಾರ ಆಗ್ಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವತ್ತಿನೇ ಅದಕ್ಕೆ ಮೂಲವಾಗಿ ಈಗ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಒಂದು ಪತ್ರಿಕೆ ಇತ್ತು, ಮಂಗಳೂರು ವೃತ್ತಾಂತದಲ್ಲಿ ನಾವು ಹೆಸರು ಮಾಡ್ತೀವಿ. ಸೊ ಅದು ಅವರು ಅದು ಒಂದು ಪಯನೀರು. ಅವರು ಮೊದಲನೇದಾಗಿ ಶುರುವಾಗಿದ್ದ ಪತ್ರಿಕೆಗಳಲ್ಲಿ ಅದು ಮಂಗಳೂರು ವೃತ್ತಾಂತ. ಸೊ ಹೀಗಾಗಿ ಆವತ್ತಿನಿಂದಲೇ ಇವು ಪತ್ರಿಕೆಗಳು ಶುರುವಾಗಿ ಬೆಳಕೊಂಡು ಬಂತು. ಆದ್ರೆ ನಮಗೆ ಮೈಸೂರಿನಲ್ಲಿ ಸ್ವಲ್ಪ ಕಮ್ಮಿ ಬಿದ್ದು ವ್ಯವಸ್ಥಿತವಾಗಿ ರೂಪುಗೊಂಡಿದ್ದು ಅಂತಂದ್ರೆ ವೆಂಕಟಕೃಷ್ಣಯ್ಯನವರ ಪೀರಿಯಡ್ ಅಲ್ಲಿ. ಅದಕ್ಕೋಸ್ಕರ ವೆಂಕಟಕೃಷ್ಣಯ್ಯನವರನ್ನ ನಾವು ಪತ್ರಿಕೋದ್ಯಮದ ಪಿತಾಮಹ ಅಂತ ಕರಿತೀವಿ ನಾವು.
ಅವರು ಏನ್ ಮಾಡಿದ್ರು, ಇಂಗ್ಲಿಷು ಕನ್ನಡ ಈ ಪತ್ರಿಕೆಗಳನ್ನ ಅವತ್ತು ಪ್ರಕಟಿಸಿದ್ರು. ಹ್ಮ್ ಎಲ್ಲಿವರೆಗೆ ಅಂತಂದ್ರೆ ಮಹಾರಾಜರು ಆವತ್ತಿನ ಪರಿಸ್ಥಿತಿ, ಯಾಕಂದ್ರೆ ಬ್ರಿಟಿಷ್ ಆಡಳಿತ ಇತ್ತು, ಪೂರ್ತಿ ಇವರಿಗೆ ಮಹಾರಾಜರು ಎಷ್ಟೇ ಆಡಳಿತ ನಡೆಸ್ತಿದ್ರು ಸ್ವಾತಂತ್ರ್ಯ ಇರಲಿಲ್ಲ, ಹ್ಮ್ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವಕಾಶ ಹೆಚ್ಚಿನ ಮಟ್ಟದಲ್ಲಿ ಇರ್ತಿರ್ಲಿಲ್ಲ. ಅದನ್ನ ಹೆಂಗೋ ಸರ್ತೂಗಿಸ್ಕೊಂಡು ಬ್ರಿಟಿಷರ್ಗೂ ಮೆಚ್ಚುಗೆ ಅವ್ಯಾವ ಮಾಡಿಕೊಂಡು ಬ್ರಿಟಿಷರಿಂದ ಏನೋ ತೊಂದರೆ ಆಗದೆ ನೋಡ್ಕೊಂಡು ಆವತ್ತು ಆಡಳಿತ ನಡೆಸಬೇಕಾಗಿತ್ತು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಈ ಅಭಿಪ್ರಾಯ ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ಅವರು ಈ ಪತ್ರಿಕೆಗಳ ಮೇಲೆ ಏನಾದ್ರೂ ಸೆನ್ಸಾರ್ ಹಾಕ್ತು ಅಂತಂದ್ರೆ ವೆಂಕಟಕೃಷ್ಣಯ್ಯನವರು ಆ ಪತ್ರಿಕೆಯನ್ನ ಮುಚ್ಚಿ ಬೇರೆ ಹೆಸರಲ್ಲಿ ಇನ್ನೊಂದು ಪತ್ರಿಕೆ ಶುರು ಮಾಡ್ತಾ ಇದ್ರು. ಸೊ ಹೀಗಾಗಿ ಅವರು ಈ ಹೋರಾಟ ಮಾಡಿ, ಆಡಳಿತದ ವಿರುದ್ಧ ಹೋರಾಟ ಮಾಡಿ ಅವರು ಈ ಪತ್ರಿಕೆಗಳನ್ನ ನಡೆಸ್ಕೊಂಡು ಬಂದ್ರು. ಅವರು ಸಾಧ್ವಿ ಪತ್ರಿಕೆ ಶುರು ಮಾಡಿದ್ರು, ಮೈಸೂರು ಸ್ಟಾರ್ ಅಂತ ಅವತ್ತು ಇಂಗ್ಲಿಷ್ ಪತ್ರಿಕೆ ಶುರು ಮಾಡಿದ್ರು, ಮೈಸೂರು ಸ್ಟಾರ್ ಅಂತ. ಸೊ ಈ ರೀತಿ ಅವರು ಇಂಗ್ಲಿಷು ಕನ್ನಡ ಇದರಲ್ಲೆಲ್ಲ ಪಬ್ಲಿಷ್ ಮಾಡಿ ಒಂದು 4-5 ಹೆಸರುಗಳಲ್ಲಿ ಅವರು ಪತ್ರಿಕೆಗಳನ್ನ ಹೊರತಂದ್ರು. ಆ ಕಾಲದಲ್ಲಿ ಟಿ.ವಿ. ಗುಂಡಪ್ಪನವರು ಕೂಡ ಮೈಸೂರಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ. ಸುಮಾರು ಜನ ಆಮೇಲೆ ಹೆಸರು ಮಾಡಿದವರು ಮೈಸೂರಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ಕೆಲಸ ಮಾಡಿದವರು ಬೇರೆ ಕಡೆ ಹೋಗಿ ಹೆಸರುಗಳನ್ನು ಕೂಡ ಮಾಡಿದ್ರು ಆಮೇಲೆ. ಆದ್ರೆ ನಮಗೆ ವೃತ್ತ ಪತ್ರಿಕೆಗಳ ಪಿತಾಮಹ ಅನ್ನಿಸ್ಕೊಳ್ಳೋರು ವೆಂಕಟಕೃಷ್ಣಯ್ಯನವರು. ಆ ದೃಷ್ಟಿನಲ್ಲಿ ಒಂದು ಸ್ವತಂತ್ರವಾದ ಮನೋಭಾವ ಇದ್ದಿದ್ರಿಂದ ಅವರು ಎಲ್ಲಿವರೆಗೆ ಅವರ ಲೇಖನಗಳು ಇರ್ತಿತ್ತು ಅಂತಂದ್ರೆ ದಿವಾನರನ್ನು ಟೀಕೆ ಮಾಡುವಷ್ಟು ಅವರು ಶಕ್ತಿಯುತವಾಗಿದ್ದು, ಅವರು ಅಷ್ಟು ಇದಿತ್ತು. ಯಾಕೆಂದ್ರೆ ಅವ್ರು ಬರೆದಿದ್ದನ್ನ ಸರ್ಕಾರವೂ ಒಪ್ಕೊಳ್ಳೋ ಹಾಗೆ ಇರ್ತೀವೋ, ಆದ್ರೆ ಅದನ್ನ ಧೈರ್ಯವಾಗಿ ಒಪ್ಕೊಂಡು ಅದನ್ನ ಇದು ಮಾಡೋ ಹಾಗಿರ್ಲಿಲ್ಲ. ಬಟ್ ಅವತ್ತಿನ ಕಾಲದಲ್ಲಿ ಮನ್ಸ್ ಮಾಡಿದ್ರೆ ನಿಲ್ಲಿಸ್ಬಿಡ್ಬೋದಿತ್ತು ಪತ್ರಿಕೆನ. ಒಂದ್ ವೇಳೆ ಸರ್ಕಾರ ಮನ್ಸ್ ಮಾಡಿದ್ರೆ ಆದ್ರೆ ದಿವಾನ್ ಇದ್ರಲ್ಲ ಟೀಕೆ ಮಾಡಿದಾಗ ನಿಲ್ಲಿಸ್ಬಿಡ್ಬೋದಿತ್ತು. ನಿಲ್ಸಿದ್ರು, ಆಗಿದೆ, ಸೆನ್ಸಾರ್ ಹಾಕಿ ನಿಲ್ಸಿ ಎಲ್ಲ ಮಾಡಿದ್ದಾರೆ. ಹೇಳಿದಲ್ಲ, ಆ ಕಷ್ಟಗಳಿಂದೆಲ್ಲ ಎದುರಿಸ್ಕೊಂಡು ಯಾವಾಗ ನಿಲ್ಸಿದ್ರು ಪತ್ರಿಕೆಯನ್ನ, ಇನ್ನೊಂದು ಪತ್ರಿಕೆ ಶುರು ಮಾಡೋದು, ಬೇರೆ ಹೆಸರು ಇನ್ನೊಂದು ಪತ್ರಿಕೆ ಶುರು ಮಾಡೋದು. ಹೀಗಾಗಿ ಇವರು ವೆಂಕಟಕೃಷ್ಣಯ್ಯನವರು ಆ ಹೋರಾಟ ಮಾಡಿಕೊಂಡು, ವ್ಯವಸ್ಥೆ ಜೊತೆ ಹೋರಾಟ ಮಾಡಿಕೊಂಡು, ಆಡಳಿತದ ಜೊತೆ ಹೋರಾಟ ಮಾಡಿಕೊಂಡು ಇವರು ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇದ್ರು. ಇಲ್ಲಿ ನನಗೆ ಒಂದು ಘಟನೆ ನೆನಪಿಗೆ ಬರುತ್ತೆ, ಇನ್ಸ್ಟಂಟ್. ಅದೇನು ಅಂದ್ರೆ, ಶೇಷಾದ್ರಿ ಅಯ್ಯರ್ನವರು ದಿವಾನರಾಗಿದ್ದಾಗ ಅವರಿದ್ದು ಈ ಇದರಲ್ಲಿ ಇಲ್ಲಿ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಆಗಿದೆಯಲ್ಲ, ಅಲ್ಲಿ ಅವರ ವಾಸ ಇದ್ದಿದ್ದು ದಿವಾನರಾಗಿ. ಸೊ ಅದಕ್ಕೇನೆ ಈ ರಸ್ತೆಗೆ ದಿವಾನ್ಸ್ ರೋಡ್ ಅಂತ ಕರೀತಾರೆ. ಆಕ್ಚುಲಿ ಅದು ದಿವಾನ್ ಶೇಷಾದ್ರಿ ಅಯ್ಯರ್ ರಸ್ತೆ ಅಂತ. ಸೊ ದಿವಾನ್ಸ್ ರೋಡ್ ಅಂತ ಶಾರ್ಟ್ ಆಗಿದೆ. ಸೊ ಆ ಶೇಷಾದ್ರಿ ಅಯ್ಯರ್ ಅಲ್ಲಿದ್ರು, ಅವ್ರ ಮನೆ ಎದುರುಗೇನೆ ವೆಂಕಟಕೃಷ್ಣಯ್ಯನವರು ವಾಸ ಇದ್ರು. ಸೊ ಇವರು ದಿವಾನರ ಆಡಳಿತನ ಎದುರುಗಿರೋ ಮನೆಯವರು ಟೀಕೆ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲೇ, ಅವ್ರ ಮನೆ ಎದುರುಗಡೆ ಅವ್ರ ಆಡಳಿತ ಟೀಕೆ ಮಾಡ್ತಾ ಇದ್ರು, ಸರಿಯಲ್ಲ ಅಂತ. ಸೊ ಇವರು ಟೀಕೆ ಮಾಡ್ತಾ ಇದ್ದಿದ್ದ ದಿವಾನರನ್ನ ಆಡಳಿತನ ಏನ್ ಟೀಕೆ ಮಾಡ್ತಿದ್ರು ಅದು ದಿವಾನರಿಗೆ ಎಷ್ಟೋ ಸತಿ ಮೆಚ್ಚುಗೆ ಆಗ್ತಿರ್ಲಿಲ್ಲ. ಅವ್ರಿಗೆ ಎಷ್ಟೋ ಸತಿ ಅದನ್ನ ಏನ್ ಮಾಡೋದತಿ, ಹೀಗೆಲ್ಲ ಬರೀತಾರೆ ಅಂತ. ಒಂದ್ಸತಿ ಯಾರೋ ಒಬ್ರು ದಿವಾನ್ ಶೇಷಾದ್ರಿ ಅಯ್ಯರು ಮನೆಯವರು ಹೋಗಿ ದಿವಾನರನ್ನ ಭೇಟಿ ಮಾಡಿದ್ರಂತೆ. ಅವ್ರಿಗೆ ಕೇಳಿದ್ರಂತೆ, ಈ ಊರಿನಲ್ಲಿ ನೀವು ದಿವಾನರು ಪ್ರಮುಖರು ಎಲ್ಲ, ನಿಮ್ಮನಲ್ಲಿ ಇನ್ಯಾರಿದ್ದಾರೆ ಪ್ರಮುಖರು ನಾ ಭೇಟಿ ಮಾಡಿರೋ ಅಂತ ಅವ್ರು. ನೋಡಪ್ಪ, ಎದುರು ಮನೆಯಲ್ಲಿ ಇದಾರೆ, ಅವ್ರು ನನ್ನ ಶತ್ರು, ಆದ್ರೂ ನೀನು ಭೇಟಿ ಮಾಡು, ಬುದ್ಧವಂತ ಚೆನ್ನಾಗಿ ಬರೀತಾನೆ, ಅವ್ರನ್ನ ಹೋಗಿ ನೀವು ಭೇಟಿ ಮಾಡು ಅಂತ ಹೇಳಿದ್ರಂತೆ. ಈ ರೀತಿ ಅವತ್ತು ಅಂದ್ರೆ ಇದಕ್ಕೆ ಗುಣಕ್ಕೆ ಮತ್ಸರ ಇರ್ಲಿಲ್ಲ, ಬುದ್ಧಿಗೆ ಅಥವಾ ಇದಕ್ಕೆ ಅಫ್ಕೋರ್ಸ್ ನನ್ ವಿರುದ್ಧವಾಗಿ ಹೇಳ್ತಾ ಇದ್ರು ಅವರಲ್ಲಿರೋ ಒಳ್ಳೆ ಗುಣನ ಐಡೆಂಟಿಫೈ ಮಾಡೋದಕ್ಕೆ ಇದಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಬರ್ತಾರೆ ಒಳ್ಳೆಯದಕ್ಕೋಸ್ಕರ ಬರ್ದಿದ್ದಾರೆ, ಇದೇನು ಕೆಟ್ಟದ್ದು ಮಾಡಬೇಕು ಅಂತ ಏನು ಬರ್ದಿಲ್ಲ. ಆಡಳಿತದಲ್ಲಿ ಲೋಪ ಇರೋದನ್ನ, ದೋಷ ಇರೋದನ್ನ ಇವರು ತೋರಿಸಿದ್ದಾರೆ, ಅವರು ಬೇರೆ ಇಲ್ಲ. ಇಂತಹ ಪತ್ರಿಕೆಗಳನ್ನು ನಡೆಸಿದ ಕೀರ್ತಿ ವೆಂಕಟಕೃಷ್ಣಯ್ಯನವರು. ಹಾಗಾಗಿ ಅಲ್ಲಿ ಅವರು ನಡೆಸಿದ ಪತ್ರಿಕೆಗಳು ಬೇರೆ ಒಂದು ಮೂಲವಾಗಿ ಅದು ಸ್ವಾತಂತ್ರ್ಯ ಹೋರಾಟಕ್ಕೂ ಅನುಕೂಲ ಆಯಿತು. ಸಾಧ್ವಿ ಪತ್ರಿಕೆನ ಅಗರಂ ರಂಗಯ್ಯನವರು ವಹಿಸ್ಕೊಂಡಾಗ, ಶುರು ಮಾಡಿದಾಗ ವೆಂಕಟಕೃಷ್ಣಯ್ಯನವ್ರ ಜೊತೆ ಅವ್ರು ಕೆಲಸ ಮಾಡ್ತಾ ಇದ್ರು, ಅವ್ರು ನಡೆಸ್ಕೊಂಡು ಹೋದಾಗ ಆ ಸಾಧ್ವಿ ಪತ್ರಿಕೆನ ಅದನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸ್ಕೊಂಡ್ರು. ಅದೇ ರೀತಿ ಸತ್ಯವಾದಿ ಅಂತ ಒಂದು
ಸಿಂಗಲ್ ಶೀಟ್ ಪೇಪರ್ ಇತ್ತು. ಹ್ಮ್ ಅದನ್ನ ಕೃಷ್ಣರಾವ್ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ರು. ಹ್ಮ್ ಆ, ಇದು 1950 ಆ ಪೀರಿಯಡ್ ಅಲ್ಲಿ ಅವರು ಈ ಗೋ ಚಳುವಳಿಗೆ ಅದಕ್ಕೇನೆ ಪ್ರಾಮುಖ್ಯತೆ ಕೊಟ್ಟು ಅದನ್ನೇ ಪ್ರಚಾರ ಮಾಡ್ತಾ ಇದ್ರು. ಹ್ಮ್ ಆಮೇಲೆ ಮೈಸೂರು ಪತ್ರಿಕೆ ಫಾರ್ ಎಕ್ಸಾಂಪಲ್, ಅವರು ಒಂದು ಸ್ವಲ್ಪ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದ್ದಿದ್ರಿಂದ ಈ ಸಾರ್ವಜನಿಕವಾಗಿ ಏನು ಒಂದು ಟೀಕೆ ಮಾಡಬೇಕು, ಜನರ ಹಿತದ ದೃಷ್ಟಿಯಿಂದ ಏನು ಟೀಕೆ ಮಾಡಬೇಕು ಆ ಟೀಕೆಗಳನ್ನ ಮಾಡ್ತಾ ಇದ್ರು. ಹ್ಮ್ ಈ ತರ ಪತ್ರಿಕೆಗಳು ಮೈಸೂರಲ್ಲಿ ಬೆಳ್ಕೊಂಡು ಬಂತು. ಸೊ ಹೀಗಾಗಿ ಒಂದು ಕಾಲದಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ 27, 28, ಹೆಚ್ಚು ಕಮ್ಮಿ 30ರವರೆಗೂ ಈ ಸಣ್ಣ ಪತ್ರಿಕೆಗಳಿತ್ತು. ಹ್ಮ್ ಆವತ್ತಿನ ಪರಿಸ್ಥಿತಿನಲ್ಲಿ ಯಾಕೆ ಅಂತಂದ್ರೆ ಮುದ್ರಣ ಯಂತ್ರ ಆಗ್ಲಿ, ಮುದ್ರಣ ವ್ಯವಸ್ಥೆ ಆಗ್ಲಿ ಅವೆಲ್ಲನೂ ಸಾಕಷ್ಟು ಬೆಳೆದಿರ್ಲಿಲ್ಲ ಹ್ಮ್ ಇವತ್ತಿನ ಹಾಗೆ. ಹ್ಮ್ ಆವತ್ತು ಬಹಳ ಒಂಥರ ಕ್ರೂಡ್ ಅಂತ ಹೇಳ್ಬೋದು, ಆ ರೀತಿ ಇದರಿಂದ ಅವರೆಲ್ಲ ಏನ್ ಮಾಡಿದ್ರು, ಈ ಸಣ್ಣ ಪತ್ರಿಕೆಗಳನ್ನ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ರು. ಹ್ಮ್ ಈ ಸಣ್ಣ ಪತ್ರಿಕೆಗಳು ಕೂಡ ಒಂದು ಅಧ್ಯಯನ ಮಾಡಿದ್ರೆ ಸಾಕಷ್ಟು ಮಟ್ಟಿಗೆ ಮೈಸೂರು ನಗರದ ಅಭಿವೃದ್ಧಿಗೆ, ಸ್ವತಂತ್ರವಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕ್ಕೆ ಹ್ಮ್ ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರೇ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಡಿ ವಿ ಗುಂಡಪ್ಪನವರು ಹೇಳಿದೆ, ಹೂಕ ಸುಬ್ರಾಯಾಚಾರ್ ಅಲ್ಲ, ಇನ್ನೊಬ್ರು ಸುಬ್ರಾವ್. ಸೊ ಈ ತರದವರೆಲ್ಲೂ ಇಲ್ಲೆಲ್ಲ ಎಚ್ ವಿ ಸುಬ್ರಹ್ಮಣ್ಯ, ಇವರೆಲ್ಲನೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕದ್ದರು ಹಾಕೊಂಡು ಇವರೆಲ್ಲನೂ, ತಾಯಿನಾಡು ಶ್ರೀನಿವಾಸ ಮೂರ್ತಿ ಅವರ ಕಾಣಿಕೆ ಏನ್ ಕಮ್ಮಿ. ಈ ತಾಯಿನಾಡು ಅನ್ನೋದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಇತ್ತಲ್ಲ, ಅದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಅವರು ತಾಯಿನಾಡು ಮೈಸೂರಿಂದ ಪಬ್ಲಿಷ್ ಆಗದೆ ಹೋದ್ರೆ ಅಲ್ಲಿ ಬೆಂಗಳೂರಿನ ಪಬ್ಲಿಷ್ ಆಗ್ತಾ ಇದ್ದಾಗ ಇಲ್ಲಿ ಬಹಳ ಒಳ್ಳೆ ವರದಿಗಳನ್ನ ಕೊಟ್ಟು ಮಾಡಿ ಇವರಲ್ಲಿ ಬಹಳ ಒಳ್ಳೆ ವರದಿಗಾರರಾಗಿ, ರಿಪೋರ್ಟರ್ ಆಗಿ ಹೆಸರು ಮಾಡಿದ್ರು. ಈ ತರದ ಒಂದು ಯಾವುದೇ ಒಂದು ಪ್ರಲೋಭನೆ ಇಲ್ಲದೇನೆ, ಯಾವುದೇ ರೀತಿಯ ಒಂದು ವ್ಯತ್ಯಾಸಗಳನ್ನ ಬೇರೆ ರೀತಿಯ ಮನೋದೃಷ್ಟಿಗಳನ್ನ ಇಟ್ಟುಕೊಳ್ಳೇನೆ ನೇರವಾಗಿ ತಾವು ಕಂಡಿದ್ದನ್ನ ಸತ್ಯವಾಗಿ ಬರೆದು ಅದನ್ನ ಬರೋ ಹಾಗೆ ಮಾಡಿ ಇವರುಗಳು ಒಳ್ಳೆ ಹೆಸರುಗಳನ್ನ ಮಾಡಿಕೊಂಡಿದ್ರು. ವಿಶಿಷ್ಟವಾದ ವ್ಯಕ್ತಿಗಳಿದ್ರು. ಇವರುಗಳನ್ನ ಹೇಳಿದಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕೆ ಅಲ್ಲದೆ ಮೈಸೂರಿನ ಅಭಿವೃದ್ಧಿಗೆ ಇವರೆಲ್ಲ ಇಂಡಿವಿಜುವಲ್ ಆಗಿ ಇವರದೇ ಮಟ್ಟದಲ್ಲಿ, ಸ್ವಲ್ಪ ಮಟ್ಟದಲ್ಲಾದ್ರೆ ಇವರದೆಲ್ಲ ಕಾಂಟ್ರಿಬ್ಯೂಷನ್ ಇದೆ. ಪರ್ಟಿಕ್ಯುಲರ್ಲಿ ಮೈಸೂರು ನಗರದ ಆಡಳಿತ ಬಗ್ಗೆ, ಫಾರ್ ಎಕ್ಸಾಂಪಲ್ ನಾನೇ ನಮ್ಮ ತಂದೆಯವರ ಬಗ್ಗೆ ಹೇಳಬೇಕಾಯ್ತು ಅಂತಂದ್ರೆ, ಆ ವೆಸ್ಟ್ ಬೆಂಗಾಲ್ ಅಲ್ಲಿ ಈ ಬೆಂಗಾಲ್ ಮುನ್ಸಿಪಲ್ ಜರ್ನಲ್ ಅಂತ ಒಂದು ಮುನ್ಸಿಪಲ್ ಜರ್ನಲ್ ಪಬ್ಲಿಷ್ ಆಗ್ತಾ ಇದೆ. ನಾ ಹೇಳ್ತಿರೋದು 1948, 46 ಆ ಪೀರಿಯಡ್ ಅಲ್ಲ. ಆ ಪೀರಿಯಡ್ ಅಲ್ಲಿ ಏನು ಬೆಂಗಾಲ್ ಮುನ್ಸಿಪಲ್ ಜರ್ನಲ್ ಅಂತ ಪಬ್ಲಿಷ್ ಆಗ್ತಾ ಇರ್ತಿದ್ರು. ಅದರಿಂದ ಇವರು ಇನ್ಸ್ಪೈರ್ ಆಗಿ ಮೈಸೂರಲ್ಲಿ ಮೈಸೂರು ಮುನ್ಸಿಪಲ್ ಜರ್ನಲ್ ಅಂತ ತಂದ್ರು. ಆ ಮೈಸೂರು ಮುನ್ಸಿಪಲ್ ಜರ್ನಲ್ ಅಲ್ಲಿ ಏನು ಅಂತಂದ್ರೆ, ಆ ಮೈಸೂರು ಮುನ್ಸಿಪಾಲಿಟಿನಲ್ಲಿ ನಡೀತಿದ್ದ ಅಂದ್ರೆ ಮೈಸೂರು ಮುನ್ಸಿಪಲ್ ನಗರ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದಂತ ಪತ್ರಿಕೆ. ಅದಕ್ಕೆ ಈಗ ಅದು ಸೀಮಿತವಾಗಿತ್ತು. ಆದ್ರೆ ಮೈಸೂರು ನಗರದ ಬೇರೆ ಪ್ರಮುಖ ಘಟನೆಗಳನ್ನ, ಅಲ್ಲಿ ನಡೆಯುವ ವ್ಯವಹಾರ, ಅಲ್ಲಿ ಒಂದು ಟೆಂಡರ್ ಕರೆದ್ರೆ ಆ ಟೆಂಡರ್ ವಿವರ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ರೆ ಅಭಿವೃದ್ಧಿ ಕಾರ್ಯ ವಿವರ, ಅಲ್ಲಿ ಸಭೆ ನಡೆದಾಗ ಆ ಸಭೆದು ಇದು ಸ್ಥಾಪನೆ, ಇವನ್ನೆಲ್ಲನೂ ಹಾಕೋದ್ರ ಜೊತೆ ಪ್ರಮುಖವಾದ ಒಂದು ಘಟನೆ ಆಯ್ತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೆಂಕಿ ಅವಘಡ ಆಯ್ತು, ಆ ಆಕ್ಸಿಡೆಂಟ್ ಬಗ್ಗೆ ಅಲ್ಲೊಂದು ವರದಿ, ಜೊತೆಗೆ ಅಷ್ಟೇ ಅಲ್ಲೇನೆ ಮೈಸೂರಲ್ಲಿ ಆ ತರದ ಘಟನೆಗಳು ಬಹಳ ಕಮ್ಮಿ ಆಗ್ತಾ ಇರಲಿಲ್ಲ. ಅವರುಗಳು ಅದರಲ್ಲಿ ಕಥೆಗಳನ್ನು ಕೂಡ, ಸಣ್ಣ ಕಥೆಗಳನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಈ ರೀತಿ ಒಂದು ಸಣ್ಣ ಪುಸ್ತಕದ ರೂಪದಲ್ಲೇ ಇದೆ. 30 ಪೇಜು, 32 ಪೇಜು, 16 ಪೇಜು. ಮುನ್ಸಿಪಲ್ ಕೌನ್ಸಿಲ್, ಮುನ್ಸಿಪಲ್ ಆಫೀಸ್ ಏನ್ ಬಿಲ್ಡಿಂಗ್ ಇದೆ ಕಾರ್ಪೊರೇಷನ್ ಅಂತ ಹೇಳಿ, ಆ ಕಾರ್ಪೊರೇಷನ್ ಬಿಲ್ಡಿಂಗ್ ಫೋಟೋ ಹಾಕಿ ಅದನ್ನ ಮಾಡ್ತಾ ಇದ್ರು. ಎಷ್ಟಪ್ಪ ಅದು ಅಂತ ಹೇಳಿದ್ರೆ, ಅದನ್ನ ಫಸ್ಟ್ ಇಂಗ್ಲಿಷಲ್ಲಿ ಶುರು ಮಾಡಿದ್ರು, ಆಮೇಲೆ ಅದನ್ನ ಕನ್ನಡದಲ್ಲಿ ಮಾಡಿ ಅನ್ಬಿಟ್ಟಿದ್ರೆ ಎಷ್ಟೋ ಜನ ಅವತ್ತಿನ ಕೌನ್ಸಿಲರ್ಸ್ ಒತ್ತಾಯ ಮಾಡೋದ್ರಿಂದ ಅದನ್ನ ಕನ್ನಡದಲ್ಲೂ ಮಾಡಿದ್ರು. ಇವರು ಸುಮಾರು 1.5 ವರ್ಷ 2 ವರ್ಷ ನಡ್ಸ್ಕೊಂಡ್ ಬಂದ್ರು. ಆ ನಡ್ಸ್ಕೊಂಡ್ ಬಂದಿದ್ರಲ್ಲಿ ಮೈಸೂರಿನ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಚಿತ್ರಣ ಅದರಲ್ಲಿ ಸಿಗ್ತಾ ಇತ್ತು. ಮೈಸೂರು ನಗರದಲ್ಲಿ ಕಾರ್ಯಕಲಾಪಗಳು ನಗರಸಭೆನಲ್ಲಿ ಹೇಗಾಗತ್ತೆ, ತೀರ್ಮಾನಗಳು ಹೇಗೆ ತಗೋತಾರೆ, ಮೈಸೂರಿನ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿ ಅವರು ಕೆಲಸ ಮಾಡ್ತಾರೆ ಅಥವಾ ಮಾಡಲ್ಲ, ಈ ವಿಚಾರ ಎಲ್ಲ ಅದರಲ್ಲಿ ತಿಳಿತಾ ಇತ್ತು. ಈ ರೀತಿಯ ಪತ್ರಿಕೆಗಳು, ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಪತ್ರಿಕೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದೆ ಅವತ್ತಿನ. ಅದೇ ರೀತಿ ಸಾಧ್ವಿ ಸಾಕಷ್ಟು ಕೆಲಸ ಮಾಡಿದೆ.
ಸೊ ಎಂ ಎನ್ ತಿಮ್ಮಯ್ಯನವರು ಅಂತಿದ್ರು, ಅವರು ಆಮೇಲೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರಿಗೆ ಹಿಂದಿ ಚೆನ್ನಾಗಿ ಬರ್ತಿತ್ತು, ಹಿಂದಿ ಪ್ರಚಾರ ಅದು ಒಂದು ಸ್ವಲ್ಪ ಆಸಕ್ತಿ ವಹಿಸಿದ್ರು. ನಾನು ಹೇಳಿದ್ನಲ್ಲ ಕೃಷ್ಣರಾವ್, ಈ ಗೋಹತ್ಯೆ ಬಗ್ಗೆ ಸಾಕಷ್ಟು ಅವರು ಹೌದು. ಪ್ರತಿ ದಿವಸದ ಪತ್ರಿಕೆನಲ್ವೇ ಒಂದು ಗೋ ಹತ್ಯೆ ಇದಕ್ಕೆ ಮಾಡಬೇಡಿ ಅಂತ ಒಂದು ಪ್ರಚಾರ ಮಾಡಿ ಒಂದು ಇದನ್ನಲ್ಲೇ ಇರೋದು, ಒಂದು ಅಡ್ವರ್ಟೈಸ್ಮೆಂಟ್ ತರ ಇರೋದು. ಈ ರೀತಿ ಅವರವರೇ ಏನೋ ಒಂದು ವಿಶಿಷ್ಟವಾದ ಇದನ್ನ ಇಟ್ಕೊಂಡು, ದೃಷ್ಟಿ ಇಟ್ಕೊಂಡು ಅವರುಗಳ ಕೆಲಸ ಮಾಡಿ ಪತ್ರಿಕೆಗಳನ್ನ ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಎಲ್ಲನೂ ಬಹಳ ಮಟ್ಟಿಗೆ ಕನ್ನಡ, ವೆಂಕಟಕೃಷ್ಣಯ್ಯನವರು ತಂದಿದ್ದ ಒಂದು ಇಂಗ್ಲಿಷ್ ಪತ್ರಿಕೆ ಬಿಟ್ಟರೆ ಎಲ್ಲನೇ ಕನ್ನಡ ಪತ್ರಿಕೆಗಳೇ ಇದ್ದಿದ್ರಿಂದ ಆಮೇಲೆ ಒಂದು ಇಂಗ್ಲಿಷ್ ಪತ್ರಿಕೆ ಮೈಸೂರಿಗೆ ಅವಶ್ಯಕತೆ. ನಾ ಹೇಳಿದ್ನಲ್ಲ, ನಮ್ಮ ತಂದೆ ಮೈಸೂರು ಮುನ್ಸಿಪಲ್ ಜರ್ನಲ್ ಅಂತ ಶುರು ಮಾಡಿದ್ರು. ಆಮೇಲೆ ಏನಾಯ್ತು, ನನಗೆ ತಿಳಿದಾಗೆ ಅವ್ರ ಸ್ನೇಹಿತರನ್ನು, ನೋಡಪ್ಪ ಇದು ಚೆನ್ನಾಗಿ ಬರ್ತಾ ಇದೆ, ನೀನ್ ಇದನ್ನ ದಿನಪತ್ರಿಕೆ ಯಾಕೆ ಮಾಡಬಾರ್ದು ಅಂದಾಗ ಅವರಲ್ಲಿ, ಅಂದ್ರೆ ಅವಾಗ ಬರ್ತಾ ಇದ್ದು ವಾರಪತ್ರಿಕೆ 1950ರಲ್ಲಿ ಅವಾಗ ವಾರಗೊಂದು ಬರ್ತಾ ಇತ್ತಾ? ತಿಂಗಳಿಗೊಂದು ಬರ್ತಾ ಇತ್ತು, 4 ಆಣಿ ಮಾಸಿಕ ಇದು ಮಾಸಿಕ. ಯಾಕಂದ್ರೆ ಇಲ್ಲಿ ತಿಂಗಳಿಗೆ ಒಂದ್ಸತಿ, ಹೌದು ಹೌದು. ಹಾಗಾಗಿ ಅದು ತಿಂಗಳಿಗೆ ಒಂದ್ಸತಿ ಬರೋದು. ಆಮೇಲೆ ಅದು ಪುಸ್ತಕದ ರೂಪದಲ್ಲಿ ಬೇರೆ ಬರೋದು, 16 ಪೇಜ್. ಸೊ ಅದರಿಂದ ತಿಂಗಳಿಗೆ ಒಂದ್ಸತಿ ಬರೋದು. ಆಮೇಲೆ ಅವರೆಲ್ಲ ಸಜೆಷನ್ ಕೊಟ್ಟ ಮೇಲೆ ಇವರೆಲ್ಲ ಬದಲಾವಣೆ ಮಾಡಿ ಅದನ್ನೇ ದಿನಪತ್ರಿಕೆ ಆಗಿ ಸಮಾಚಾರ ಅಂತ ಕನ್ನಡದಲ್ಲಿ ತಂದ್ರು. ಕನ್ನಡದಲ್ಲಿ ತಂದಾಗ ಅದು ಕನ್ನಡದಲ್ಲಿ ಒಂದು 4-5 ವರ್ಷ ಆದ್ಮೇಲೆ ಅದೇ ಜನರು ಕೆಲವರೆಲ್ಲ ಇವ್ರ ಮೇಲೆ ಒತ್ತಾಯ ತಂದು, ನೋಡಯ್ಯ ಇಂಗ್ಲಿಷಲ್ಲಿ ಯಾವ್ದು ಪತ್ರಿಕೆ ಇಲ್ಲ, ಇಂಗ್ಲಿಷ್ ಮಾಡುವಂತಾಗ ಇವ್ರು ಅದೇ ಪತ್ರಿಕೆನ ಇಂಗ್ಲಿಷ್ ಆಗಿ ಪರಿವರ್ತನೆ ಮಾಡಿದ್ರು. ಸೊ ಸಮಾಚಾರ ಇಂಗ್ಲಿಷ್ ಪತ್ರಿಕೆ ಮೊದಲು ಶುರುವಾಗಿದ್ದು ಕನ್ನಡದಲ್ಲಿ, ಆಮೇಲೆ ಅದು ಇಂಗ್ಲಿಷ್ ಪತ್ರಿಕೆ ಆಯ್ತು. ಆಮೇಲೆ 50 ವರ್ಷ ನಡೆಸ್ಕೊಂಬಂತ ಅವ್ರು, ಆಮೇಲೆ 10 ವರ್ಷ ನಡೆದ್ರು, ನಾನು 40 ವರ್ಷ ನಡೆದ್ರು. ಹೀಗಾಗಿ ಪತ್ರಿಕೆಗಳು ಏನು ಮೈಸೂರಲ್ಲಿದೆ ಇವುಗಳನ್ನ 7 ಬೀಳುಗಳನ್ನು ಕಂಡಿದೆ. ಇವುಗಳನ್ನ ಪ್ರಗತಿಯನ್ನು ಸಾಕಷ್ಟು ಮಾಡಿದೆ. ಈಗ ಅರುಣ ಪತ್ರಿಕೆ ಇತ್ತು, ಅರುಣ ಅದನ್ನ ಶುರು ಮಾಡಿದವರು ಎಚ್ ಕೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಫ್ರೀಡಂ ಫೈಟರ್ ಆಗಿದ್ರು. ಆಮೇಲೆ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಇದ್ದು ಸಾಕಷ್ಟು ಹೆಸರು ಮಾಡಿದ್ರು. ಸೊ ಹೀಗೆ ಒಬ್ಬೊಬ್ಬರು ಅನ್ನೋದು ವಿಶಿಷ್ಟವಾಗಿ ಕಾಣಿಕೆ ಮಾಡಿ ಆ ಪತ್ರಿಕೆಗಳ ಮೂಲಕ ತಾವು ಪ್ರಸಿದ್ಧಿಗೆ ಬಂದು, ಈ ಪತ್ರಿಕೆಗಳು ಪ್ರಸಿದ್ಧಿಗೆ ಬಂದು ಜನಸಾಮಾನ್ಯರಿಗೆ ಅವತ್ತು ಏನು ವಿಚಾರ ತಿಳ್ಕೋಬೇಕು, ಮೈಸೂರಿನ ಸುದ್ದಿ ತಿಳ್ಕೋಬೇಕು, ಆ ಸುದ್ದಿನೆಲ್ಲ ತಿಳಿಸೋ ವ್ಯವಸ್ಥೆ ಇಲ್ಲಿ ಈ ಪತ್ರಿಕೆಗಳ ಮೂಲಕ ಆಗ್ತಾ ಇದೆ. ಸುಮಾರು 30 ಪತ್ರಿಕೆಗಳಿದ್ರು, 30 ಪತ್ರಿಕೆಗಳಿಗೂ ಜನ ಓದೋರು ಇದ್ರು, ಸರ್ಕ್ಯುಲೇಷನ್ ಇತ್ತು ಅವತ್ತು. ಇವೇನೋ ಸುಮ್ಮನೆ ಏನೋ ಒಂದು ಯಾರು ತಗೋತಾ ಇರ್ಲಿಲ್ಲ, ಒಂದು 5 ಪತ್ರಿಕೆ ಆಗ್ತಿತ್ತು, ಏನೋ ಇಲ್ಲ. ಒಂದೊಂದು ಪತ್ರಿಕೆಗೂ 1 ಜನ ಸಬ್ಸ್ಕ್ರೈಬರ್ಸ್ ಇದ್ರು, ಜನ ಆ ಪತ್ರಿಕೆಯನ್ನು ಓದ್ತಾ ಇದ್ರು. ಸೊ ಹೀಗಾಗಿ ಈ ಪತ್ರಿಕೆಗಳು ಸರ್ವೈವ್ ಆಯಿತು. ಸರ್ಕಾರವು ಈ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವುಗಳಿಗೆ ಪ್ರೋತ್ಸಾಹ ಕೊಟ್ಟು ಸಣ್ಣ ಪತ್ರಿಕೆಗಳು ಉಳಿಬೇಕು, ಇವು ಉಳಿದ್ರೆ ಸ್ಥಳೀಯವಾಗಿ ಬೆಳ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಸ್ಥಳೀಯ ಅಭಿಪ್ರಾಯಗಳು ಏನು, ಘಟನೆಗಳು ಏನು ಅನ್ನೋದು ಸರ್ಕಾರದ ಗಮನಕ್ಕೆ ಬರುತ್ತೆ. ಇವುಗಳನ್ನ ಆಧರಿಸಿ ನಮಗೆ ಸರ್ಕಾರಕ್ಕೆ ವರದಿಗಳು ಕೂಡ ನಮಗೆ ಬರೋದ್ರಿಂದ ಈ ಸಣ್ಣ ಪತ್ರಿಕೆಗಳು ಉಳ್ಕೋಬೇಕು ಅಂತ ಹೇಳಿ ಸಣ್ಣ ಪತ್ರಿಕೆಗಳಿಗೆ ಸರ್ಕಾರವೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ಸೊ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಕೊಡೋದು ಸರ್ಕಾರದ್ದು, ಈ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿದಾಗ್ಲಿ, ಸಿಲ್ಕ್ ಫ್ಯಾಕ್ಟ್ರಿದಾಗ್ಲಿ, ಸ್ಯಾಂಡಲ್ ಸೋಪ್ದಾಗ್ಲಿ, ಐರನ್ ಅಂಡ್ ಸ್ಟೀಲ್ ಆಗಲಿ, ಭದ್ರಾವತಿ ಪೇಪರ್ ಬಂದಾಗಲಿ, ಈ ತರದ ಅಡ್ವರ್ಟೈಸ್, ಮೈಸೂರಿನ ಟೂರಿಸಂ ಬಗ್ಗೆ ಆಗಲಿ, ಪ್ರವಾಸೋದ್ಯಮದ ಬಗ್ಗೆ, ಸೊ ಈ ತರದ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು ಈ ಪತ್ರಿಕೆಗಳಿಗೆ ಆರ್ಥಿಕವಾಗಿ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಅವರು ಸಹಾಯ ಮಾಡ್ತಾ ಇದ್ರು. ಇದರಿಂದಾಗಿ ಈ ಪತ್ರಿಕೆಗಳು ಅಸ್ತಿತ್ವದಲ್ಲಿತ್ತು, ಚೆನ್ನಾಗಿ ಹೋಗಿತ್ತು. 32 ಪತ್ರಿಕೆಗಳಾದ್ರೂ ಚೆನ್ನಾಗಿ ಅಸ್ತಿತ್ವದಲ್ಲಿ ಹೋಗಿತ್ತು. ಕ್ರಮೇಣ ಯಾವಾಗ ದೊಡ್ಡ ಪತ್ರಿಕೆಗಳು ಬೆಂಗಳೂರಲ್ಲಿ ಬಂತು, ಬೆಂಗಳೂರಲ್ಲಿ ಮುಂಚೆ ತಾಯ್ನಾಡು, ವಿಶ್ವ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಈ ತರದ ಪತ್ರಿಕೆಗಳಿದ್ದು, ಆಮೇಲೆ ಡೆಕ್ಕನ್ ಹೆರಾಲ್ಡು ಈ ತರದ ಪತ್ರಿಕೆ ಶುರುವಾಗಿ ಪತ್ರಿಕೆಗಳು ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ ಇವೆಲ್ಲನೇ ಬೇರೆ ಕಡೆ ಪ್ರಿಂಟ್ ಆಗಿ, ಮಡ್ರಾಸಲ್ಲಿ ಪ್ರಿಂಟ್ ಆಗಿ, ಆವತ್ತಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸರ್ಕ್ಯುಲೇಷನ್ ಆಗಿ ಲೇಟ್ ಆಗೋದು ಎಲ್ಲ ಆಗಿದ್ರು. ಆಮೇಲೆ ಬೆಂಗಳೂರಲ್ಲೇ ಇವುಗಳೆಲ್ಲ ಎಡಿಷನ್ ಶುರು ಆಗಿ, ಡೆಕ್ಕನ್ ಹೆರಾಲ್ಡ್ ಶುರು ಆಗಿ ಎಲ್ಲ ಆದ್ಮೇಲೆ ಈ ಪತ್ರಿಕೆಗಳು ದೊಡ್ಡದಾಗಿ ಬೆಳೆದ ಮೇಲೆ ಈ ಸಣ್ಣ ಪತ್ರಿಕೆಗಳು ಅಸ್ತಿತ್ವ ಹೋಯ್ತು. ಅವಳ ಪ್ರಾಮುಖ್ಯತೆಯೂ ಕಮ್ಮಿ ಆಯ್ತು. ಏಕೆಂದ್ರೆ ಈ ದೊಡ್ಡ ಪತ್ರಿಕೆಗಳೇ ಸ್ಥಳೀಯ ಸುದ್ದಿಯನ್ನು ಆವತ್ತಾವತ್ತ ಪ್ರಕಟ ಮಾಡಿ ಅಲ್ಲೇ ಪ್ರಿಂಟಿಂಗ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರೆ, ಟೆಕ್ನಾಲಜಿ ಇಂಪ್ರೂವ್ ಆದ್ರಿಂದ, ಅವರು ಪಬ್ಲಿಷ್ ಮಾಡೋಕೆ ಶುರು ಆದ್ರಿಂದ ಈ ಸಣ್ಣ ಪತ್ರಿಕೆಗಳು ಇಲ್ಲಿ ಹೋಯ್ತು. ಹೀಗಾಗಿ ಸಣ್ಣ ಪತ್ರಿಕೆಗಳು ಹೆಚ್ಚು ಕಮ್ಮಿ ಸುಮಾರು 1980ರವರೆಗೂ ಅವಳಲ್ಲಿ ಒಂದು ಇತಿಹಾಸ ಇದೆ, ಚರಿತ್ರೆ ಇದೆ. ಅವಳನ್ನ ಅಧ್ಯಯನ ಮಾಡಿದಾಗ ಅವಳು ಏನು ಮೈಸೂರಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದು ನಮಗೆ ಸಮಗ್ರವಾಗಿ ತಿಳಿಯುತ್ತೆ. ಏನು ಸರ್ವಿಸ್ ಕೊಟ್ಟಿದೆ ಮೈಸೂರಿಗೆ. ಆವತ್ತಿನ ಸಂಪಾದಕರು
ಅವತ್ತು ಸಂಪಾದಕರು ಅಂದ್ರೆ ಸಂಪಾದಕರು ಅವರೇನೆ, ಸುದ್ದಿ ತರೋರು ಅವರೇ, ಬರೆಯೋರು ಅವರೇ, ಅದನ್ನ ಕೆಲವು ಸಂದರ್ಭದಲ್ಲಿ ಕಂಪೋಸ್ ಮಾಡೋರು ಅವರೇ, ಪ್ರಿಂಟ್ ಕೂಡ ಮಾಡೋರು ಅವರೇ, ಹಂಚೋದೊಂದು ಮಾಡ್ತಿರ್ಲಿಲ್ಲ. ಮಿಕ್ಕಿದ್ದೆಲ್ಲ ಅವರೇ ಮಾಡ್ತಾ ಇದ್ರು. ಇಟ್ ವಾಸ್ ಒನ್ ಮ್ಯಾನ್ ಶೋ. ಓಕೆ. ಅವಾಗ ನವಧ್ವನಿ ಅಂತಾನು ಒಂದ್ ಪೇಪರ್ ಇತ್ತು, ನವಧ್ವನಿ ಒಂದ್ ಪೇಪರ್ ಇತ್ತು, ಪಟ್ಟಾಭಿ ರಾಮಾನುಜರಂ ಈ ತರದ್ದು ಇವರೆಲ್ಲ ಸ್ವಪ್ರಯತ್ನಗಳು ಮಾಡ್ತಾ ಇದ್ರು. ಬಟ್ ಹೆಚ್ಚಿನ ವರ್ಷ ಉಳ್ಕೊಂಡಿದ್ದು ಅಂತ ಹೇಳಿದ್ರೆ ಸಾಧ್ವಿ, ಮೈಸೂರು ಪತ್ರಿಕೆ, ಮತ್ತೆ ನಮ್ದು ಸಮಾಚಾರ, ಅರುಣ, ಈ ತರದ ಕೆಲವು ಪತ್ರಿಕೆಗಳು ಮಾತ್ರ ಹೆಚ್ಚಿನ ವರ್ಷಗಳ ಕಾಲ ಇವುಗಳು ನಡ್ಕೊಂಡು ಬಂತು. ಆವಾಗ ಇಷ್ಟು ವೆಂಕಟಕೃಷ್ಣಯ್ಯನವರು ಏನು ಸಮಸ್ಯೆಗಳನ್ನು ಎದುರಿಸಿದ್ರು ಆ ಸಮಸ್ಯೆಗಳು ಈ ಪತ್ರಿಕೆಗಳಿಗೆ ಇರಲಿಲ್ಲ. ಸೆನ್ಸಾರ್ ಆಗ್ಲಿ ಮತ್ತೊಂದಾಗ್ಲಿ ಇರಲಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಬಂದಿತ್ತು. ಸ್ವಾತಂತ್ರ್ಯ ಇದ್ದಿದ್ರಿಂದ ಅಭಿಪ್ರಾಯ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದರಿಂದ ಅವರೆಲ್ಲವೇ ಏನು ತಾವು ಕಂಡದ್ದನ್ನ ನೇರವಾಗಿ ಅದನ್ನ ವರದಿ ಮಾಡ್ತಾ ಇದ್ರು. ಯಾವುದೇ ಅವರು ಹೆದರ್ಕೊಂಡು ವರದಿ ಮಾಡುವಂತದ್ದಿರ್ಲಿಲ್ಲ, ಎಕ್ಸೆಪ್ಟ್ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ. ಅದು ಬಿಟ್ರೆ ಮಿಕ್ಕಿದ್ದ ಪೀರಿಯಡ್ ಅಲ್ಲೂ ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ಅವುಗಳು ವರದಿಗಳು ಕೊಡ್ತಾ ಇದ್ರಿಂದ ಈ ಪತ್ರಿಕೆಗಳು ಸಾಕಷ್ಟು ಪಾಪ್ಯುಲರ್ ಆಗಿತ್ತು. ಅವುಗಳಿಂದ ನಡ್ಕೊಂಡು ಹೋಯ್ತು. ಅವುಗಳದ್ದು ಸುಮಾರು ಒಂದು 70-80 ವರ್ಷಗಳ ಇತಿಹಾಸ ನಾವು ಮೈಸೂರಲ್ಲಿ ಕಾಣಬಹುದು. ಬಟ್ ಮಹಿಳಾ ಪತ್ರಕರ್ತರು ಅಷ್ಟೊಂದು ಪ್ರಮುಖವಾಗಿ ಬರ್ಲಿಲ್ವಾ ಮೈಸೂರು ಪತ್ರಿಕಾ ಪ್ರಪಂಚ? ಮಹಿಳಾ ಪತ್ರಿಕೆಗಳು ಅಂತ ಬರ್ಲಿಲ್ಲ, ಎಲ್ಲೋ ಅಲ್ಲೊಬ್ಬರಿಲ್ಲ ಆಮೇಲೆ. ಯಾಕೆಂದ್ರೆ ಅವತ್ತು ಮಹಿಳೆಯರು ಶಿಕ್ಷಣ ಪಡೆದು ಅದರಲ್ಲೇ ಜರ್ನಲಿಸಂ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಬರೆದು ಮಾಡೋ ಅಂತ ಇನ್ನು ಆ ಮಟ್ಟಕ್ಕೆ ಬೆಳೆದಿರಲಿಲ್ಲ ಸಮಾಜ. ಆ ಮಟ್ಟಕ್ಕೆ ಬೆಳೆದಿರೋದ್ರಿಂದ ಬರ್ಲಿಲ್ಲ. ಅಂತಂದ್ರೆ ಕಾದಂಬರಿ ಬರೆದು ತಿರುಮಲಾಂಬ, ನಾವು ತಿರುಮಲಾಂಬ ಅವ್ರ ಬಗ್ಗೆ ಹೇಳೋದಕ್ಕೆ ಫಸ್ಟ್ ಪಬ್ಲಿಷರ್ ಅಂತ ಹೇಳಿ. ಸೊ ಈ ರೀತಿ ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ. ಬೆಂಗಳೂರಿಂದ ಇದು ಸರಸ್ವತಿ ಅನ್ನೋ ಮ್ಯಾಗಝೈನ್ ಒಂದು ಪಬ್ಲಿಷ್ ಆಗ್ತಾ ಇತ್ತು. ಸೊ ಈ ತರದ ಕೆಲವೆಲ್ಲ ಮಾಡಿದ್ದಾರೆ, ಪ್ರಯತ್ನಗಳು ಮಾಡಿದ್ದಾರೆ. ಆದ್ರೆ ಅವರೇ ಪತ್ರಿಕೆ ಸ್ಥಾಪನೆ ಮಾಡಿ ನಡೆಸ್ಕೊಂಡು ಹೋಗಿದ್ದೀವಿ ಇಲ್ಲ, ಎಲ್ಲೋ ಕಾಣ್ತಾ ಇಲ್ಲ. ಇಲ್ಲ, ಅದ್ಭುತವಾದ ಮಾಹಿತಿ ಸರ್, ಬಹಳ ಸಂತೋಷ ಆಯ್ತು. ಎಲ್ಲೋ ಒಂದೋ ಎರಡೋ ಸಿಗ್ಬಹುದೇ ನಮಗೆ ಇತಿಹಾಸನ ಹುಡುಕಿದ್ರೆ. ಹೆಂಗಸ್ರೇನೆ ಪತ್ರಿಕೆ ನಡ್ಸ್ಕೊಂಡು ಹೋಗಿತ್ತು. ಬಟ್ ಅದುವೇ ದಿನಪತ್ರಿಕೆ ಆಗಿರ್ಲಿಲ್ಲ, ಪ್ರಾಯಶಃ ವಾರ ಪತ್ರಿಕೆಯೋ ತಿಂಗಳಿಗೂ ಒಂದ್ಸತಿನೋ ಏನೋ ಒಂದ್ ಪತ್ರಿಕೆ ಆಗಿರ್ಬೋದು. ಈ ಪತ್ರಿಕೆ ಅಂದ್ರೆ ವಾರ್ತಾ ಪತ್ರಿಕೆ ಅನ್ನೋ ದೃಷ್ಟಿನಲ್ಲಿ ಅವು ಇಲ್ಲದೆ ಸಾಹಿತ್ಯ ಪತ್ರಿಕೆಗಳಾಗಿ ಬಂದಿರಬಹುದು. ವಾರ್ತಾ ಪತ್ರಿಕೆಗಳಾಗಿ, ಪ್ರತಿದಿನದ ಪತ್ರಿಕೆಗಳಾಗಿ ಅವಳು ಇದು ಮಹಿಳಾ ಸಂಪಾದಕತ್ವದಲ್ಲಿ ಯಾವ್ದು ಅವತ್ತಿನ ಕಾಲದಲ್ಲಿ ಇರ್ಲಿಲ್ಲ. ಸಾಮಾಜಿಕವಾಗಿ ಆ ಪರಿಸ್ಥಿತಿಯೂ ಇರ್ಲಿಲ್ಲ. ಹಾಗಿರ್ಲಿಲ್ಲ. ಅಲ್ಲ, ನಿಜ ವ್ಯವಸ್ಥೆ ಮತ್ತೆ ಅದಕ್ಕೆ ಬೇಕಾದ ಒಂದು ಮಾನಸಿಕ ಸಿದ್ಧತೆ, ಅನುಕೂಲಗಳು ಇವೆಲ್ಲ ಇರ್ಲಿಲ್ಲ. ಅದರಿಂದ ಬರ್ಲಿಲ್ಲ. ಬಟ್ ಏನು ಕೆಲಸ ಮಾಡಿದವ್ರು ಇದ್ರು. MR ಲಕ್ಷಮ್ಮ ಅಂತಿದ್ರು. ಅವ್ರ ಆಮೇಲೆ ಅವರು ಮಹಿಳಾ ಪತ್ರಕರ್ತರು. ಅವರು ಆಮೇಲೆ ಇದು ಡೆಪ್ಯೂಟಿ ಚೇರ್ಮನ್ ಆಗಿದ್ರು, ಲೆಜಿಸ್ಲೇಟಿವ್ ಕೌನ್ಸಿಲ್ ಡೆಪ್ಯೂಟಿ ಚೇರ್ಮನ್ ಆಗಿದ್ರು. ಅದನ್ನು ಅವರು ಬರೆಯೋರು. ಅವರು ಈ ಪತ್ರಿಕಾಲಯದಲ್ಲಿ ನೇರವಾಗಿ ಒಂದ್ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರು ಒಂದು ಮಹಿಳಾ ಪತ್ರಕರ್ತೆ ಅಂತ ಒಂದು, ಅಂದ್ರೆ ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಷಯನೇ, ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈ ತರದ್ದು ಅಲ್ಲೊಬ್ರಿದ್ದಾರೆ. ಇಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ ದೊಡ್ಡಮ್ಮ ಲಲಿತಮ್ಮ ಅಂತಿದ್ರು. ನಮ್ GR ಸ್ವಾಮಿ ಬೆಂಗಳೂರಲ್ಲಿ ಒಂದು ಪತ್ರಿಕೆ ಮಾಡ್ತಾ ಇದ್ರು, ಮಂತ್ಲಿ. ಆ ಪತ್ರಿಕೆಯಲ್ಲಿ ನಾವು ನಮ್ಮ ಲಲಿತಮ್ಮನೇ ನೋಡ್ಕೋತಾ ಇದ್ದಿದ್ದು. ಅವ್ರ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ಅವ್ರನ್ನ ಸುಮಾರು 7 ಸತಿನೋ 8 ಸತಿನೋ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ರು. ಆ ಪೀರಿಯಡ್ ಅಲ್ಲಿ ಪತ್ರಿಕೆ ನೋಡ್ಕೋತಿದ್ದು ಅವರ ಹೆಂಡತಿ ನಮ್ಮ ದೊಡ್ಡಮ್ಮ ಲಲಿತಮ್ಮ. ಸೊ ಅವರು ಪತ್ರಿಕಾ ಕರ್ತರನಾಗಿ ಎಲ್ಲ ಬೆಂಗಳೂರಲ್ಲಿ ರೆಕಗ್ನೈಸ್ ಮಾಡಿದ್ರು. ಈ ರೀತಿ ಕೆಲಸ ಮಾಡಿದವರು ಇದ್ದಾರೆ, ಅಲ್ಲೊಬ್ರು ಸಿಗ್ತಾರೆ. ಉದಾಹರಣೆಗೆ ಅದರಲ್ಲೂ ಈ ಫ್ರೀಡಮ್ ಪೀರಿಯಡ್ ಅಲ್ಲಿ, ಫ್ರೀಡಮ್ ಮೂವ್ಮೆಂಟ್ ಪೀರಿಯಡ್ ಅಲ್ಲಿ ನಮಗೆ ಕೆಲವರು ಕಣ್ಣು ಬಿಡುತ್ತಾರೆ. ಆದ್ರೆ ಸಮಗ್ರವಾಗಿ ತಾವೇ ನಿಂತು ಒಂದು ಪತ್ರಿಕೆ ಶುರು ಮಾಡಿ ಅದಕ್ಕೆ ಬಂಡವಾಳ ಹಾಕಿ ಅಥವಾ ಶ್ರಮ ವಹಿಸಿ ತಾವೇ ಬರೆದು ಅವತ್ತಿನ ಪರಿಸ್ಥಿತಿಯಲ್ಲಿ ಹೇಗೆ ಏಕ ವ್ಯಕ್ತಿಯ ಒಂದು ದಿನಪತ್ರಿಕೆ ಆಗಿತ್ತು, ಆ ತರದ ದಿನಪತ್ರಿಕೆ ಮಾಡಿದ್ದು ಯಾವುದೋ ಕಾರಣ. ಬಹಳ ಒಳ್ಳೆ ವಿಷಯಗಳು ಸರ್. ಪತ್ರಿಕಾ ಪ್ರಪಂಚದ ಬಗ್ಗೆ ಬಹಳಷ್ಟು ಅಪರೂಪದ ವಿಶೇಷಗಳು ಇಲ್ಲಿ ಬಂತು.